ಎಚ್ಡಿಕೆ ಮತ್ತು ಡಿಕೆಶಿ ನಡುವೆ ಬಿಡದಿ ಟೌನ್ಶಿಪ್ ವಾರ್ ಜೋರಾಗ್ತಾ ಇದೆ. ಎಚ್ಡಿ ಕುಮಾರಸ್ವಾಮಿ ಸವಾಲ್ ಸ್ವೀಕರಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಕುಮಾರಣ್ಣ, ನೀವು ಹೇಳೋ ಸ್ಥಳಕ್ಕೆ ಬರೋಕ್ಕೆ ನಾನು ರೆಡಿ ಇದ್ದೀನಿ. ಬಿಡದಿ ಟೌನ್ಶಿಪ್ ಬಗ್ಗೆ ಆರೋಪ ಮಾಡಿದ್ರಲ್ಲ ಕುಮಾರಸ್ವಾಮಿ ಅವರು, ಇದಕ್ಕೆ ನನ್ನ ಕಾಲದಲ್ಲಿ ನನ್ನ ಕಾರ್ಯಕ್ರಮ ಬೇರೆಯೇ ಇತ್ತು, ಆ ಕಾರ್ಯಕ್ರಮ ಇದ್ದದ್ದೇ ಬೇರೆ ಅಂತ ಎಚ್ಡಿಕೆ ಹೇಳ್ತಾರೆ. ಇವ್ರು ಮಾಡ್ತಿರೋ ಕಾರ್ಯಕ್ರಮನೇ ಬೇರೆ, ನಾನು ಮಾಡೋಕ್ಕೆ ಹೊರಟಿದ್ದ ಕಾರ್ಯಕ್ರಮನೇ ಬೇರೆ ಅಂತ ಎಚ್ಡಿ ಕುಮಾರಸ್ವಾಮಿ ಅವರು ಹೇಳಿದರು. ಇವರು ಮಾಡೋಕ್ಕೆ ಹೊರಟಿರ್ತಕ್ಕಂಥ ಕಾರ್ಯಕ್ರಮ ಯಾವುದೀಗ? ಮೊದಲು 2000 ಎಕರೆ ಸರ್ಕಾರಿ ಭೂಮಿ ಇದೆ ಅಂತ ಇವರೇ ಹೇಳ್ತಾ ಇದ್ರು. ಈಗ 750 ಎಕರೆಗೆ ಹೇಗೆ ಬಂದುಬಿಟ್ಟಿದೆ ಈ ಭೂಮಿ? ಕಡಿಮೆ ಆಗಿಬಿಟ್ಟಿದೆಯಾ? ಏನು ಭೂಮಿನೇ ಡಿ ಕೆ ಶಿವಕುಮಾರ್ ಹೆಸರು ಕೇಳಿ ಓಡಿ ಹೋಗಿಬಿಟ್ಟಿದೆಯಾ? ಅಲ್ಲಿ ಭೂಮಿ ಕಾಲು ಕಿತ್ತುಬಿಟ್ಟಿದೆಯಾ ಅಲ್ಲಿ ಅಂತೇಳಿ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದರು. ಶಿವಕುಮಾರ್ ಬಂದರು ಅಂತ ಹೇಳಿ ಭೂಮಿ ಹೆದರ್ಕೊಂಡು ಓಡಿಬಿಟ್ಟಿದೆಯಾ ಅಲ್ಲಿಂದ? ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ ಅಂತ ಸವಾಲು ಹಾಕಿದರು ಎಚ್ ಡಿ ಕುಮಾರಸ್ವಾಮಿ ಅವರು. 2000 ಎಕರೆ ಇದ್ದಂಥ ಭೂಮಿ 750 ಎಕರೆ ಹೇಗಾಯಿತು ಅಂತ ಕುಮಾರಣ್ಣ ಅವರ ಪ್ರಶ್ನೆ. ಅಂದರೆ ಈ ಶಿವಕುಮಾರ್ ಅವರು ಬಂದರು, ಇವರು ಸರ್ಕಾರ ಬಂತು ಅಂತ ಹೇಳಿ ಏನಾದರೂ ಅದು ಓಡಿ ಹೋಗ್ಬಿಟ್ಟಿದ್ಯಾ ಅಂತ ಕುಮಾರಸ್ವಾಮಿ ಅವರ ಪ್ರಶ್ನೆ ಇತ್ತು. ಇದಕ್ಕೆ ಈ ಸವಾಲು ನಾನು ಸ್ವೀಕರಿಸಿದ್ದೀನಿ. ಕುಮಾರಸ್ವಾಮಿ ಅವರು ಸವಾಲು ಹಾಕಿದ್ದಾರಲ್ಲಪ್ಪ, ನಾನು ಸ್ವೀಕರಿಸಿದ್ದೀನಿ. ಅದು ಯಾವತ್ತು ಬರಬೇಕೋ, ಎಲ್ಲಿ ಬರಬೇಕೋ ಒಂದು 3 ದಿನ ಮುಂಚೆ ಹೇಳಿ, ನನ್ನ ಪ್ರೋಗ್ರಾಮ್ಗಳನ್ನು ನಾನು ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲಿಗೆ ನಾನು ಬರ್ತೀನಿ. ಅವರೇ ಕರೆದಿದ್ದಾರಲ್ಲ ಚರ್ಚೆಗೆ ನನ್ನನ್ನು, ಬನ್ನಿ ಅಂಥೇಳಿ ನಾನು ಆ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ 3 ದಿನ ಮುಂಚೆ ಹೇಳಬೇಕು, ಪ್ರೋಗ್ರಾಮ್ ಅಡ್ಜಸ್ಟ್ ಮಾಡ್ಕೊಂಡು ನಾನು ಬರ್ತೀನಿ. ವಿನಮ್ರತೆಯಿಂದ ಅವರೊಂದಿಗೆ ಚರ್ಚೆ ಮಾಡಲಿಕ್ಕೆ ರೆಡಿಯಾಗಿದ್ದೀನಿ ಅಂಥೇಳಿ ಡಿ ಕೆ ಶಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಅವತ್ತಿನ ನನ್ನ ಕಾರ್ಯಕ್ರಮ ಬೇರೆ ಇದ್ದಿದ್ದು, ಇವ್ರು ಮಾಡೋಕ್ಕೆ ಹೊರಟಿರೋದು ಯಾವ ಕಾರ್ಯಕ್ರಮ? ನಾನು ಇವತ್ತೇನು ಹೇಳ್ತಾ ಇದ್ದೇನೆ, ಮೊನ್ನೆ ಹೇಳಿದ್ನಲ್ಲ, ಮೊದಲು ಹೇಳಿದ್ರು ಸುಮಾರು 2000 ಎಕರೆ ಭೂಮಿ ಸರ್ಕಾರಿ ಭೂಮಿ ಇದೆ ಅಂತ ಹೇಳಿ, ಅದು 760 ಎಕರೆಗೆ ಹೇಗೆ ರೆಡ್ಯೂಸ್ ಆಯ್ತದು? ಭೂಮಿ ಎಲ್ಲೋಯ್ತು? 2000 ಎಕರೆ ಸರ್ಕಾರಿ ಭೂಮಿ 700 ಚಿಲ್ಲರೆ ಎಕರೆಗೆ ಯಾತಿ ಕಡಿಮೆ ಆಯಿತು? ಅದು ಯಾವ ರೀತಿ ಆ ಭೂಮಿನ ಇವತ್ತಿದೆ ಅದೇ ಹೆದರ್ಕೊಂಡು ಹೊಡೋಯ್ತಾ ಇಲ್ಲ. ಆದರೂ ಶಿವಕುಮಾರ್ ಬಂದವ್ರೆ ಅಂತ ಹೇಳಿ ಎಲ್ಲಿ ಕಳಿಸಿದ್ರಿ ಆ ಭೂಮಿಯ ಮಾಹಿತಿಗಳನ್ನ? ದಾಖಲೆಗಳು ಯಾರ ಪರವಾಗಿ ಹೋಯಿತು? ಚರ್ಚೆ ಮಾಡೋಣಂತೆ. ಸರಿ ಆಯ್ತು. ಹಂಗೆ ಫಸ್ಟು ಕುಮಾರಣ್ಣಂಗೆ ನಾನು ರಿಕ್ವೆಸ್ಟ್ ಮಾಡೋದಷ್ಟೇ, ಪಂತ ಅಣ್ಣ ನೀನು ಯಾವತ್ತು ಟೈಮ್ ಹೇಳ್ತೀಯ ಅಣ್ಣ, ನಾನು ಬರ್ತೀನಿ. ಜಾಗನೂ ಅವರೇ ಫಿಕ್ಸ್ ಮಾಡಲಿ, ಟೈಮು ಫಿಕ್ಸ್ ಮಾಡಲಿ, ಬಟ್ 3 ದಿನ ಟೈಮ್ ಕೊಡಬೇಕಷ್ಟೇ. ಯಾಕೆ ನನಗೆ ಏನಾರ ಬೇರೆ ಕಾರ್ಯಕ್ರಮ ಇದೆಯಲ್ಲ, ಈಗೂ ನಾನು ಐ ಆಮ್ ರೆಡಿ ಟು ಅಕ್ಸೆಪ್ಟ್ ವಾಟ್ ಎವರ್ ಇಸ್ ದೇರ್. ಪಾಪ ಅವ್ರು ಯಾವ ಕರೀತಾರೋ ಗೌರವದಿಂದ, ನಾನು ಭಾಳ ನಮ್ರತೆಯಿಂದ, ಈಗ ಎಷ್ಟು ಗೌರವದಿಂದ ಅವ್ರ ಅಣ್ಣ ಅವ್ರಿಗೆ ಏನು ಗೌರವ ಕೊಡಬೇಕು, ಒಂದು ಚೂರು ಅಶಬ್ದವಾದಂಥ ಪದವನ್ನು ಉಪಯೋಗಿಸೆ, ಅಸಂಬಂಧವಾದಂಥ ಪದವನ್ನು ಉಪಯೋಗಿಸೆ. ಅವತ್ತಿನ ನನ್ನ ಕಾರ್ಯಕ್ರಮ ಬೇರೆ ಇದ್ದಿದ್ದು, ಇವ್ರು ಮಾಡೋಕ್ಕೆ ಹೊರಟಿರೋದು ಯಾವ ಕಾರ್ಯಕ್ರಮ?